ಕಳೆದ ಬಾರಿ ಉತ್ತಮ ಮಳೆಯಾಗಿದ್ರೂ ಕೂಡ ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ನೀರಿನ ಸಮಸ್ಯೆ ಇರತಕ್ಕಂಥದ್ದು, ಹಲವಾರು ಕಡೆ ಕುಡಿಯುವ ನೀರಿಗೂ ಕೂಡ ಹಾಹಾಕಾರ ಶುರುವಾಗಿದೆ. ಇಂತಹ ಸಮಯದಲ್ಲಿ ರಾಜ್ಯ ಸರ್ಕಾರ, ಜನಪ್ರತಿನಿಧಿಗಳು, ಅಧಿಕಾರಿಗಳು ಅಂದರೆ ಬೇಸಿಗೆ ಪರಿಸ್ಥಿತಿಯನ್ನು ಯಾವ ರೀತಿಯಾಗಿ ನಿಭಾಯಿಸಬೇಕು ಅನ್ನುವ ಒಂದು ಚರ್ಚೆಯನ್ನು ಮಾಡಬೇಕು. ಅಧಿಕಾರಿಗಳ ಸಭೆ ಕರಿಬೇಕು, ಜನಪ್ರತಿನಿಧಿಗಳ ಸಭೆ ಕರಿಬೇಕು. ಅದನ್ನೆಲ್ಲವನ್ನು ಬಿಟ್ಟು ಈಗ ಹನಿ ಟ್ರಾಪ್ ವಿಚಾರದ ಬಗ್ಗೆ ಎಲ್ಲರೂ ಕೂಡ ಚರ್ಚೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ರಿಪಬ್ಲಿಕ್ ಕನ್ನಡ ಅಂತಹ ಜನಪ್ರತಿನಿಧಿಗಳಿಗೆ ಮತ್ತೆ ಕಣ್ಣು ಮುಚ್ಚಿ ಕುಳಿತಿರ್ತಕ್ಕಂಥ ಸರ್ಕಾರಕ್ಕೆ ಈಗ ಒಂದು ರೈತರ ಮನಮಿಡಿಯುವ ಶೋಚನೀಯ ಪರಿಸ್ಥಿತಿಯನ್ನು ತೋರಿಸುತ್ತೆ. ಈ ದೃಶ್ಯದಲ್ಲಿ ನೀವು ನೋಡ್ಬೋದು, ಇದು ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪದಲ್ಲಿರ್ತಕ್ಕಂಥ ವೇದಾವತಿಯ ಒಡಲಾಳ ಯಾವ ರೀತಿಯಾಗಿ ಬತ್ತಿ ಹೋಗಿದೆ ಅಂದರೆ ಒಂದೇ ಒಂದು ಹನಿಯಷ್ಟು ನೀರು ಕೂಡ ಈ ಒಂದು ವೇದಾವತಿ ನದಿಯಲ್ಲಿ ನೀರಿಲ್ಲ. ಹೀಗಾಗಿ ಈ ಭಾಗದ ಸುತ್ತಮುತ್ತ ಇರತಕ್ಕಂಥ ಎಲ್ಲ ಗ್ರಾಮಗಳಲ್ಲೂ ಕೂಡ ಹನಿ ಹನಿ ನೀರಿಗೂ ಕೂಡ ಹಾಹಾಕಾರ ಶುರುವಾಗಿದೆ. ಸಾಕಷ್ಟು ಜನ ನೀರಿಲ್ಲದೆ ಕಂಗಾಲಾಗಿದ್ದಾರೆ. ಆದರೆ ಇಲ್ಲಿನ ಜನಪ್ರತಿನಿಧಿಗಳು ಜೊತೆಗೆ ಅಧಿಕಾರಿಗಳು ಇವರ ನೆರವಿಗೆ ಬರ್ತಾ ಇಲ್ಲ. ಯಾವ ಮಟ್ಟಕ್ಕೆ ಅಂದರೆ ಈ ದೃಶ್ಯದಲ್ಲಿ ನೋಡ್ಬೋದು, ಈ ನದಿಯಲ್ಲೇ ಸುಮಾರು 20ರಿಂದ 25 ಅಡಿಯಷ್ಟು ಆಳಕ್ಕೆ ಬೋರ್ವೆಲ್ಲನ್ನು ಹಾಕಿಸ್ತಾರೆ. ಆ ಬಳಿಕ ಇಲ್ಲಿನ ನೀರೆತ್ತುವ ಪರಿಸ್ಥಿತಿ ಇಲ್ಲಿದ್ರೂ ಕೂಡ ಈ ನದಿಯಲ್ಲಿ 20 ಅಡಿ ನೀರು ಅಂದರೆ ಗುಂಡಿಯನ್ನು ತೆಗೆದು ಅಥವಾ ಬೋರ್ವೆಲ್ಲನ್ನು ತೆಗೆದ್ರೂ ಕೂಡ ನೀರಿಲ್ಲ. ಈ ದೃಶ್ಯದಲ್ಲಿ ನೀವು ನೋಡ್ಬೋದು ಯಾವ ರೀತಿಯಾಗಿ ಪಂಪ್ ಸೆಟ್ಗಳು ಮತ್ತು ಬೋರ್ಗಳನ್ನು ಇಲ್ಲಿ ಹಾಕಿದ್ದಾರೆ ಅಂದರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಈಗಿನ ಕಾಲದಲ್ಲಿ ಊರುಗಳಲ್ಲಿ ನೀರು ಬೀಳ್ತಿಲ್ಲ ಏನೋ ಅನ್ನೋದು ಸಾಮಾನ್ಯ. ಆದರೆ ನದಿಯಲ್ಲೇ ಬೋರ್ವೆಲ್ ಹಾಕ್ಸಿದ್ರೆ ನೀರು ಬೀಳಲ್ಲ. ಈ ರೀತಿಯಾಗಿ ಏನು ಬೋರ್ವೆಲ್ಗಳನ್ನು ನದಿಯಲ್ಲಿ ಹಾಕಿಸ್ತಾ ಇದ್ದಾರೆ. ಅಂದರೆ ಅವರಿಗೆ, ರೈತರಿಗೆ ಎಲ್ಲೋ ಒಂದು ಕಡೆಗೆ ಆಶಾಭಾವನೆ. ಇಲ್ಲೆಲ್ಲ ಸುತ್ತಮುತ್ತ ಭತ್ತದ ಬೆಳೆಯನ್ನು ಬೆಳೆದಿದ್ದಾರೆ. ಸುಮಾರು ಲಕ್ಷಾಂತರ ಎಕರೆ ಪ್ರದೇಶದಲ್ಲಿ ಭತ್ತವನ್ನು ಬೆಳೆದಿದ್ದಾರೆ. ಅವೆಲ್ಲವೂ ಕೂಡ ಇನ್ನು ಸ್ವಲ್ಪ ದಿನಕ್ಕೆ ಫಸಲಿಗೆ ಬರುತ್ತೆ. ಇಂತಹ ಸಂದರ್ಭದಲ್ಲಿ ಈಗ ನೀರಿನ ಅವಶ್ಯಕತೆ ಇದೆ. ಹೀಗಾಗಿ ರೈತರು ಸುಮಾರು 40ರಿಂದ 50 ಸಾವಿರ ರೂಪಾಯಿ ಹಣವನ್ನು ಖರ್ಚು ಮಾಡಿ ನದಿಯ ಒಡಲಾಳದಲ್ಲಿ ಬೋರ್ಗಳನ್ನು ಹಾಕಿ ಇಲ್ಲಿಂದ ನೀರನ್ನು ಜಮೀನಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಆದರೆ ಈ ನದಿಯಲ್ಲೂ ಕೂಡ ನೀರಿಲ್ಲ. ಆದರೆ ಇದಕ್ಕೆ ಒಂದು ಪರಿಹಾರ ಇದೆ. ಅಂದರೆ ಡ್ಯಾಮ್ ಅಂದರೆ ತುಂಗಭದ್ರಾ ಜಲಾಶಯ ಏನು ವಿಜಯನಗರ ಜಿಲ್ಲೆಯಲ್ಲಿದೆ. ವಿಜಯನಗರ ಜಿಲ್ಲೆಯಿಂದ LLC ಕಾಲುವೆ ಮೂಲಕ ಆಂಧ್ರಕ್ಕೆ ನೀರು ಹೋಗುತ್ತೆ, ಬಳ್ಳಾರಿ ಜಿಲ್ಲೆಗೆ ನೀರು ಬರುತ್ತೆ. ಆದ್ದರಿಂದ ಸುಮಾರು 5-6 ದಿನ ಈ ಒಂದು ವೇದಾವತಿ ನದಿಗೆ ನೀರನ್ನು ಹರಿಸಿದರೆ ಕನಿಷ್ಠ ಭತ್ತದ ಬೆಳೆ ಉಳಿಯುತ್ತೆ ಅಂತ ರೈತರು ಮನವಿಯನ್ನು ಮಾಡ್ತಿದ್ದಾರೆ. ಆದರೆ ಈ ಭಾಗದ ಜನಪ್ರತಿನಿಧಿಗಳು ರೈತರ ಮನವಿಗೆ ಸ್ಪಂದನೆಯನ್ನು ಕೊಡ್ತಿಲ್ಲ. ಈಗ ನಮ್ಮ ಜೊತೆ ರೈತರು ಇದ್ದಾರೆ, ಅವ್ರು ಮಾತನಾಡ್ತೀನಿ. ಏನು ಹೇಳ್ತಾರೆ ಅಂತ ಕೇಳೋಣ. ಅಣ್ಣ, ಏನು ಹೇಳ್ತಾರೆ? ಇಂತಹ ಶೋಚನೀಯ ಪರಿಸ್ಥಿತಿ ಯಾವಾಗಲಾದ್ರೂ ನಿಮಗೆ ಬಂದಿತ್ತಾ? ಇದಕ್ಕೆ ಏನು ಪರಿಹಾರ ಕೊಟ್ಟರೆ ನಿಮಗೆ ಸರಿಯಾಗುತ್ತೆ? ಏನು ಪರಿಹಾರ ಸರ್? ನೀರು ಕೊಟ್ಟರೆ ಸಾಕು ನಮಗೆ. ನೀರು ಕೊಟ್ಟರೆ ಸಾಕು ನಮಗೆ, ಏನು ಬೇಕಿಲ್ರಿ. ನಾವು ಭಾಳ ಸಲ ಸರ್ ಹೇಳಕ್ಕ ಲೆಟ್ರ್ ಕೊಟ್ಟಿವಿ ಸರ್, DC ಕೊಟ್ಟಿವಿ, ತಹಸೀಲ್ದಾರ್ ಕೊಟ್ಟಿವಿ ಸರ್. ಬರೀ ಇದೇ ಹೇಳ್ತಾರೆ ಸರ್, ಕಳಿಸ್ತಾರೆ ಮುಡ್ತಾವ ನೀರು ಅಂತ. ಎಕರೆ 50 ಸಾವಿರ ಖರ್ಚು ಮಾಡಿವಿ ಸರ್. ಒಂದೇ ನೀರು ಹರಿದ್ರೆ ಸರ್ ಫಸಲು ಬರ್ತಿರಲ್ಲ, ಒಣಗೇ ಬಿಡ ಸರ್. ಅಲ್ಲಿ ಏನು ಉಳಿದಿಲ್ಲ. ನಾ 2-3 ಸಲ ನೀರು ಬಂದ್ರೆ ನಾವು ರೈತ ಉಳ್ಕೊಂತೀವಿ ಸರ್, ಇಲ್ಲದ್ರೆ ಉಳಿಯಲ್ರಿ. 20 ಅಡಿ ಕುಡಿಯಲ್ಲ ನೋಡಿರಲ್ಲ ಸರ್ ನೀವು, ಒಂದು ಹನಿ ಗುಂಡು ನೀರು ಬರ್ತಾ ಇಲ್ಲ ಸರ್. ಈಗ ನೀವು ಈ ಭಾಗದ ಜನಪ್ರತಿನಿಧಿಗಳು ಏನು ಹೇಳ್ತಾರೆ ಕೇಳಿದ್ರೆ? ನೀರು ಬಿಡ್ತು ಸರ್, ಬಿಡಿಸ್ತವ್ರಿ, ಬರ್ತವ್ರಿ ನೀರು ಬಿಡಿಸ್ತವ್ರಿ. ಇವತ್ತು ಬರ್ತವ್ರಿ, ನಾಳೆ ಬರ್ತಾವ ಅಂತ ಹೇಳ್ತಾರೆ ಸರ್, ಅಷ್ಟೇ. ಆದ್ರೂ ಬರ್ತಾರೆ ಸರ್ ನೀರು. ತಹಸೀಲ್ದಾರಿ ನಿಮ್ದು ಎಷ್ಟು ಎಕರೆ ಭತ್ತ ಇದೆ? ನೀರು ಬರ್ದೇ ಹೋದ್ರೆ ಏನು ಪರಿಸ್ಥಿತಿ ಆಗುತ್ತೆ? ನಮ್ದೊಂದು 5 ಎಕರೆ ಇದ್ರಿ. ಅದು ಭತ್ತ ಬರಲಿದ್ರೆ ಏನು ಒಂದು ಅದರಲ್ಲಿ 8 ಗುಣ ಬರೋದ್ರಲ್ಲಿ ಲಾಭ. ಇದು 2-3 ದಿನದಲ್ಲಿ ಬಿಟ್ಟರೆ ಮಾತ್ರ ಬೆಳೆ ಬರಕ್ಕೆ ಸಾಧ್ಯ ಸರ್. ಜನಪ್ರತಿನಿಧಿಗಳಿಗೆ ಈಗ ನಾವು ಸತತ ಹೇಳ್ತಾ ಇರೋದು 5ನೇ ವರ್ಷ ಸರ್. ಒಬ್ರು ಸ್ಪಂದಿಸ್ತಾ ಇಲ್ಲ. ಎಲೆಕ್ಷನ್ ಬಂದಾಗಂತೆ ಬರ್ತಾರ್ರಿ ಈ ಕಡೆಗೆ. ಆಮೇಲೆ ಒಬ್ರು ಈಗ ಅಣಿಕೆ ಹಾಕಿಲ್ಲ ಸರ್. 2.5 ವರ್ಷ ಅದು ಬರೀ ವಿಧಾನಸೌಧ ಗುದ್ದಾಡಿದೆ, ಅದು ಮಾಡಿದೆ ಇದು ಮಾಡಿದೆ ಮಾಡ್ತಾರೆ. ಇಲ್ಲಿ ಒಬ್ಬರು ರೈತರಿಗೆ ಬಂದು ಇದುವರೆಗೆ ಒಬ್ಬರು ಕೇಳಿಲ್ರಿ. ಈಗ ನಿಮ್ಮದು ಎಷ್ಟು ಎಕರೆ ಜಮೀನಿದೆ? ಈಗ ಈ ಥರ ಸನ್ನಿವೇಶ ಇರತಕ್ಕಂಥದ್ದು ಇದೇ ಮೊದಲು ಅಥವಾ ಪ್ರತಿ ವರ್ಷ ಹಿಂಗೆ ಇರುತ್ತೆ ಸರ್? ನಮ್ಮದು 10 ಎಕರೆ ಜಮೀನಿದೆ. ನಾವು ಗದ್ದೆ ಹಚ್ಚಿ ಎಲ್ಲ ಲಾಸ್ ಆಗಿ ಸರ್. ಈಗ ಆಗಲೇ ಅಗ್ರೆ ಒಣಗಿಯಾಗಿ 15 ದಿನ ಐತೆ. ನಮ್ಗೊಂದು 5 ಎಮ್ಮೆ ಇದೆ ಸರ್. 5 ಎಮ್ಮೆಗೆ ಕುಡಿಯೋಕೆ ನೀರು ಸುತ್ತಿಲ್ಲ. ನಾನು 8 ಎಕರೆ ಗದ್ದೆ ಸಾಗುವಳಿ ಮಾಡೀನಿ. ಇವಾಗ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಕುಡಿಯೋಕೆ ಸುತ್ತ ಎಮ್ಮೆಗಳಿಗೆ ನೀರಿಲ್ಲ, ಕುರಿಗಳಿಗೂ ನೀರಿಲ್ಲ. ಹಾಗಾಗಿ ನಾವು ದನ ಮಾರಿ ಪುಡಿ ಅಂಗಡಿಯಾಗ ಅಲ್ಲಿ ಕಟ್ಟಿಯಬೇಕಾದ. ಕನಿಷ್ಠ ನಮಗೆ ಬೆಳೆ ನಾಷ್ಟ ಆಗಿಬಿಡೋದ. ಕನಿಷ್ಠ ದನ ಕರ್ಕೊಂಡು ಒಂದು 5 ದಿನ ಎತ್ತಿಸಿದ್ರೆ ಕುಡಿಯೋಕೆ ಬರೋಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ಆಂಧ್ರದಿಂದ ಕಾಲುವೆ ಹಿಂಗೆ ಹೋಗಿದ್ರಿ. ಅದು ಆ ಕಾಲುವಾಗಲೂ ಇಲ್ಲ, ದಾಸಾಪುರದಲ್ಲೇ ಒಂದು ಇದು ಕಾಲುವೆ ಇದ್ರಿ. ಆ ಮುಖಾಂತರ ಎತ್ತಿಸಿದ್ರು ನಮಗೆ ಒಂದು 3 ದಿನದಲ್ಲಿ ನೀರು ಮುಟ್ಟಿತ್ತೆ. ಎತ್ತಿಸಿತ್ತ ಅಂತೇಳಿ ಒಂದು 3 ದಿನ ನೀರು ಎತ್ತಿಸಿದ್ರು. ಆದರೆ ಅರ್ಧ ಬಂದು ಅಲ್ಲಿಗೆ ಸ್ಟಾಪ್ ಆದವು. ಅವ್ರಗಳಿಗೇ ನೀರು ಬೇಕಂತ ದಯವಿಟ್ಟು ಕೇಳ್ಕೊಂತೀವಿ, ಎಲ್ಲರಿಗೆ ಹೇಳಂತ ಹೇಳ್ತೀವಿ ಸರ್. ಇದಿಷ್ಟು ಈ ಭಾಗದ ರೈತರ ಶೋಚನೀಯ ಪರಿಸ್ಥಿತಿ. ನಿಜಕ್ಕೂ ಬೇಸರ ಅನಿಸುತ್ತೆ. ಇವರೆಲ್ಲ ಕಷ್ಟಗಳನ್ನು ಕೇಳಿದಾಗ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆಯನ್ನು ಬೆಳೆದಿದ್ದಾರೆ. ಆದರೆ
ಭತ್ತದ ಬೆಳೆಗೆ ನೀರಿರಲಿ, ಇಲ್ಲಿ ಕುಡಿಯೋದಕ್ಕೂ ಅಂದರೆ ದನ ಕರುಗಳು ಕುಡಿಯೋದಕ್ಕೂ ಕೂಡ ನೀರಿಲ್ಲ. ಇಷ್ಟಾದರೂ ಈ ಭಾಗದ ಜನಪ್ರತಿನಿಧಿಗಳು ಮೌನವಾಗಿದ್ದಾರೆ. ಇಮಿಡಿಯೇಟ್ ಆಗಿ ಈ ಭಾಗದ ಸಮಸ್ಯೆಯನ್ನು CM ಅವರಿಗೆ ತಿಳಿಸಬೇಕು. ಜೊತೆಗೆ LLC ಕಾಲುವೆ ಮೂಲಕ ವೇದಾವತಿ ನದಿಗೆ ಕನಿಷ್ಠ 5 ದಿನ ನೀರನ್ನು ಹರಿಸಿದರೆ ನಮ್ಮ ಸಮಸ್ಯೆ ಬಗ್ಗೆ ಇರುತ್ತೆ. ಅದಕ್ಕೆ ಕೇವಲ 2-3 ದಿನ ಮಾತ್ರ ಅವಕಾಶ ಇದೆ. ಇಲ್ಲದೆ ಹೋದರೆ ಸಂಪೂರ್ಣವಾಗಿ ಭತ್ತದ ಬೆಳೆ ನಾಶವಾಗುತ್ತೆ. ಕುಡಿಯೋದಕ್ಕೆ ನೀರಿನ ಪರಿಸ್ಥಿತಿಯು ಕೂಡ, ನೀರಿನ ಸಮಸ್ಯೆಯು ಕೂಡ ಇನ್ನೂ ಜಾಸ್ತಿ ಉಲ್ಬಣವಾಗುತ್ತೆ ಅಂತ ರೈತರು ಮನವಿಯನ್ನು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಕಳೆದ ಬಾರಿ ಉತ್ತಮ ಮಳೆಯಾಗಿದ್ದರೂ ಕೂಡ ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ನೀರಿನ ಸಮಸ್ಯೆ ಇರತಕ್ಕಂಥದ್ದು. ಹಲವಾರು ಕಡೆ ಕುಡಿಯುವ ನೀರಿಗೂ ಕೂಡ ಹಾಹಾಕಾರ ಶುರುವಾಗಿದೆ. ಇಂತಹ ಸಮಯದಲ್ಲಿ ರಾಜ್ಯ ಸರ್ಕಾರ, ಜನಪ್ರತಿನಿಧಿಗಳು, ಅಧಿಕಾರಿಗಳು ಅಂದರೆ ಬೇಸಿಗೆ ಪರಿಸ್ಥಿತಿಯನ್ನು ಯಾವ ರೀತಿಯಾಗಿ ನಿಭಾಯಿಸಬೇಕು ಅನ್ನುವ ಒಂದು ಚರ್ಚೆಯನ್ನು ಮಾಡಬೇಕು. ಅಧಿಕಾರಿಗಳ ಸಭೆ ಕರಿಬೇಕು, ಜನಪ್ರತಿನಿಧಿಗಳ ಸಭೆ ಕರಿಬೇಕು. ಅದನ್ನೆಲ್ಲವನ್ನು ಬಿಟ್ಟು ಈಗ ಹನಿ ಟ್ರಾಪ್ ವಿಚಾರದ ಬಗ್ಗೆ ಎಲ್ಲರೂ ಕೂಡ ಚರ್ಚೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ರಿಪಬ್ಲಿಕ್ ಕನ್ನಡ ಅಂತಹ ಜನಪ್ರತಿನಿಧಿಗಳಿಗೆ ಮತ್ತೆ ಕಣ್ಣು ಮುಚ್ಚಿ ಕುಳಿತಿರ್ತಕ್ಕಂಥ ಸರ್ಕಾರಕ್ಕೆ ಈಗ ಒಂದು ರೈತರ ಮನಮಿಡಿಯುವ ಶೋಚನೀಯ ಪರಿಸ್ಥಿತಿಯನ್ನು ತೋರಿಸುತ್ತೆ. ಈ ದೃಶ್ಯದಲ್ಲಿ ನೀವು ನೋಡ್ಬೋದು, ಇದು ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪದಲ್ಲಿರ್ತಕ್ಕಂಥ ವೇದಾವತಿಯ ಒಡಲಾಳ ಯಾವ ರೀತಿಯಾಗಿ ಬತ್ತಿ ಹೋಗಿದೆ ಅಂದರೆ ಒಂದೇ ಒಂದು ಹನಿಯಷ್ಟು ನೀರು ಕೂಡ ಈ ಒಂದು ವೇದಾವತಿ ನದಿಯಲ್ಲಿ ನೀರಿಲ್ಲ. ಹೀಗಾಗಿ ಈ ಭಾಗದ ಸುತ್ತಮುತ್ತ ಇರತಕ್ಕಂಥ ಎಲ್ಲ ಗ್ರಾಮಗಳಲ್ಲೂ ಕೂಡ ಹನಿ ಹನಿ ನೀರಿಗೂ ಕೂಡ ಹಾಹಾಕಾರ ಶುರುವಾಗಿದೆ. ಸಾಕಷ್ಟು ಜನ ನೀರಿಲ್ಲದೆ ಕಂಗಾಲಾಗಿದ್ದಾರೆ. ಆದರೆ ಇಲ್ಲಿನ ಜನಪ್ರತಿನಿಧಿಗಳು ಜೊತೆಗೆ ಅಧಿಕಾರಿಗಳು ಇವರ ನೆರವಿಗೆ ಬರ್ತಾ ಇಲ್ಲ. ಯಾವ ಮಟ್ಟಕ್ಕೆ ಅಂದರೆ ಈ ದೃಶ್ಯದಲ್ಲಿ ನೋಡ್ಬೋದು, ಈ ನದಿಯಲ್ಲೇ ಸುಮಾರು 20ರಿಂದ 25 ಅಡಿಯಷ್ಟು ಆಳಕ್ಕೆ ಬೋರ್ವೆಲ್ಲನ್ನು ಹಾಕಿಸ್ತಾರೆ. ಆ ಬಳಿಕ ಇಲ್ಲಿಂದ ನೀರೆತ್ತುವ ಪರಿಸ್ಥಿತಿ ಇಲ್ಲಿದ್ರೂ ಕೂಡ ಈ ನದಿಯಲ್ಲಿ 20 ಅಡಿ ನೀರು ಅಂದರೆ ಗುಂಡಿಯನ್ನು ತೆಗೆದು ಅಥವಾ ಬೋರ್ವೆಲ್ಲನ್ನು ತೆಗೆದ್ರು ಕೂಡ ನೀರಿಲ್ಲ. ಈ ದೃಶ್ಯದಲ್ಲಿ ನೀವು ನೋಡ್ಬೋದು ಯಾವ ರೀತಿಯಾಗಿ ಪಂಪ್ ಸೆಟ್ಗಳು ಮತ್ತು ಬೋರ್ಗಳನ್ನು ಇಲ್ಲಿ ಹಾಕಿದ್ದಾರೆ ಅಂದರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಈಗಿನ ಕಾಲದಲ್ಲಿ ಊರುಗಳಲ್ಲಿ ನೀರು ಬೀಳ್ತಿಲ್ಲ ಏನೋ ಅನ್ನೋದು ಸಾಮಾನ್ಯ. ಆದರೆ ನದಿಯಲ್ಲೇ ಬೋರ್ವೆಲ್ ಹಾಕ್ಸಿದ್ರೆ ನೀರು ಬೀಳಲ್ಲ. ಈ ರೀತಿಯಾಗಿ ಏನು ಬೋರ್ವೆಲ್ಗಳನ್ನು ನದಿಯಲ್ಲಿ ಹಾಕಿಸ್ತಾ ಇದ್ದಾರೆ. ಅಂದರೆ ಅವರಿಗೆ, ರೈತರಿಗೆ ಎಲ್ಲೋ ಒಂದು ಕಡೆಗೆ ಆಶಾಭಾವನೆ. ಇಲ್ಲೆಲ್ಲ ಸುತ್ತಮುತ್ತ ಭತ್ತದ ಬೆಳೆಯನ್ನು ಬೆಳೆದಿದ್ದಾರೆ. ಸುಮಾರು ಲಕ್ಷಾಂತರ ಎಕರೆ ಪ್ರದೇಶದಲ್ಲಿ ಭತ್ತವನ್ನು ಬೆಳೆದಿದ್ದಾರೆ. ಅವೆಲ್ಲವೂ ಕೂಡ ಇನ್ನು ಸ್ವಲ್ಪ ದಿನಕ್ಕೆ ಫಸಲಿಗೆ ಬರುತ್ತೆ. ಇಂತಹ ಸಂದರ್ಭದಲ್ಲಿ ಈಗ ನೀರಿನ ಅವಶ್ಯಕತೆ ಇದೆ. ಹೀಗಾಗಿ ರೈತರು ಸುಮಾರು 40ರಿಂದ 50 ಸಾವಿರ ರೂಪಾಯಿ ಹಣವನ್ನು ಖರ್ಚು ಮಾಡಿ ನದಿಯ ಒಡಲಾಳದಲ್ಲಿ ಬೋರ್ಗಳನ್ನು ಹಾಕಿ ಇಲ್ಲಿಂದ ನೀರನ್ನು ಜಮೀನಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಆದರೆ ಈ ನದಿಯಲ್ಲೂ ಕೂಡ ನೀರಿಲ್ಲ. ಆದರೆ ಇದಕ್ಕೆ ಒಂದು ಪರಿಹಾರ ಇದೆ. ಅಂದರೆ ಡ್ಯಾಮ್ ಅಂದರೆ ತುಂಗಭದ್ರಾ ಜಲಾಶಯ ಏನು ವಿಜಯನಗರ ಜಿಲ್ಲೆಯಲ್ಲಿದೆ. ವಿಜಯನಗರ ಜಿಲ್ಲೆಯಿಂದ LLC ಕಾಲುವೆ ಮೂಲಕ ಆಂಧ್ರಕ್ಕೆ ನೀರು ಹೋಗುತ್ತೆ, ಬಳ್ಳಾರಿ ಜಿಲ್ಲೆಗೆ ನೀರು ಬರುತ್ತೆ. ಆದ್ದರಿಂದ ಸುಮಾರು 5-6 ದಿನ ಈ ಒಂದು ವೇದಾವತಿ ನದಿಗೆ ನೀರನ್ನು ಹರಿಸಿದರೆ ಕನಿಷ್ಠ ಭತ್ತದ ಬೆಳೆ ಉಳಿಯುತ್ತೆ ಅಂತ ರೈತರು ಮನವಿಯನ್ನು ಮಾಡ್ತಿದ್ದಾರೆ. ಆದರೆ ಈ ಭಾಗದ ಜನಪ್ರತಿನಿಧಿಗಳು ರೈತರ ಮನವಿಗೆ ಸ್ಪಂದನೆಯನ್ನು ಕೊಡ್ತಿಲ್ಲ. ಈಗ ನಮ್ಮ ಜೊತೆ ರೈತರಿದ್ದಾರೆ, ಅವ್ರು ಮಾತನಾಡ್ತೀನಿ. ಏನು ಹೇಳ್ತಾರೆ ಅಂತ ಕೇಳೋಣ. ಅಣ್ಣ, ಏನು ಹೇಳ್ತಾರೆ? ಇಂತಹ ಶೋಚನೀಯ ಪರಿಸ್ಥಿತಿ ಯಾವಾಗಲಾದ್ರೂ ನಿಮಗೆ ಬಂದಿತ್ತಾ? ಇದಕ್ಕೆ ಏನು ಪರಿಹಾರ ಕೊಟ್ಟರೆ ನಿಮಗೆ ಸರಿಯಾಗುತ್ತೆ? ಏನು ಪರಿಹಾರ ಸರ್? ನೀರು ಕೊಟ್ಟರೆ ಸಾಕು ನಮಗೆ. ನೀರು ಕೊಟ್ಟರೆ ಸಾಕು ನಮಗೆ, ಏನು ಬೇಕಿಲ್ರಿ. ನಾವು ಭಾಳ ಸಲ ಸರಿ ಹೇಳಕ್ಕ ಲೆಟ್ರ್ ಕೊಟ್ಟಿವಿ ಸರ್, DC ಕೊಟ್ಟಿವಿ, ತಹಸೀಲ್ದಾರ್ ಕೊಟ್ಟಿವಿ ಸರ್. ಬರೀ ಇದೇ ಹೇಳ್ತಾರೆ ಸರ್, ಕಳಿಸ್ತಾರೆ ಮುಡ್ತಾವ ನೀರು ಅಂತ. ಎಕರೆ 50 ಸಾವಿರ ಖರ್ಚು ಮಾಡಿವಿ ಸರ್. ಒಂದೇ ನೀರು ಹರಿದ್ರೆ ಸರ್ ಫಸಲು ಬರ್ತಿರಲ್ಲ, ಒಣಗೇ ಬಿಡ ಸರ್. ಅಲ್ಲಿ ಏನು ಉಳಿದಿಲ್ಲ. ನಾ 2-3 ಸಲ ನೀರು ಬಂದ್ರೆ ನಾವು ರೈತ ಉಳ್ಕೊಂತೀವಿ ಸರ್, ಇಲ್ಲದ್ರೆ ಉಳಿಯಲ್ರಿ. 20 ಅಡಿ ಕೂಡ ಇಲ್ಲ ನೋಡಿರಲ್ಲ ಸರ್ ನೀವು, ಒಂದು ಹನಿ ಗುಣ ನೀರು ಬರ್ತಾ ಇಲ್ಲ ಸರ್. ಈಗ ನೀವು ಈ ಭಾಗದ ಜನಪ್ರತಿನಿಧಿಗಳು ಏನು ಹೇಳ್ತಾರೆ ಕೇಳಿದ್ರೆ? ನೀರು ಬಿಡಿಸ್ತವ್ರಿ ಬರ್ತವ್ರಿ ನೀರು ಬಿಡಿಸ್ತವ್ರಿ, ಇವತ್ತು ಬರ್ತವ್ರಿ, ನಾಳೆ ಬರ್ತಾವ ಅಂತ ಹೇಳ್ತಾರೆ ಸರ್. ಅಷ್ಟೇ ಆದ್ರೂ ಬರ್ತಾರೆ ಸರ್ ನೀರು. ತಹಸೀಲ್ದಾರಿ ನಿಮ್ದು ಎಷ್ಟು ಎಕರೆ ಭತ್ತ ಇದೆ? ನೀರು ಬರದೇ ಹೋದ್ರೆ ಏನು ಪರಿಸ್ಥಿತಿ ಆಗುತ್ತೆ? ನಮ್ಮದೊಂದು 5 ಎಕರೆ ಇದ್ರಿ. ಅದು ಭತ್ತ ಬರಲಿದ್ರೆ ಏನೋ ಒಂದು ಅದರಲ್ಲಿ 8 ಗುಣ ಬರೋದಿಲ್ಲ ಲಾಭ. ಇದು 2-3 ದಿನದಲ್ಲಿ ಬಿಟ್ರೆ ಮಾತ್ರ ಬೆಳೆ ಬರಕ್ ಸಾಧ್ಯ ಸರ್. ಜನಪ್ರತಿನಿಧಿಗಳಿಗೆ ಈಗ ನಾವು ಸತತ ಹೇಳ್ತಾ ಇರೋದು 5ನೇ ವರ್ಷ ಸರ್. ಒಬ್ರು ಸ್ಪಂದಿಸ್ತಾ ಇಲ್ಲ. ಎಲೆಕ್ಷನ್ ಬಂದಾಗಂತೆ ಬರ್ತಾರ್ರಿ ಈ ಕಡೆಗೆ. ಆಮೇಲೆ ಒಬ್ರು ಈಗ ಅಣಿಕೆ ಹಾಕಿಲ್ಲ ಸರ್. 2.5 ವರ್ಷ ಅದು ಬರೀ ವಿಧಾನಸೌಧ ಗುದ್ದಾಡಿದೆ, ಅದು ಮಾಡಿದೆ ಇದು ಮಾಡಿದೆ ಮಾಡ್ತಾರೆ. ಇಲ್ಲಿ ಒಬ್ಬರು ರೈತರಿಗೆ ಬಂದು ಇದುವರೆಗೆ ಒಬ್ರು ಕೇಳಿಲ್ರಿ. ಈಗ ನಿಮ್ಮದು ಎಷ್ಟು ಎಕರೆ ಜಮೀನಿದೆ? ಈಗ ಈ ಥರ ಸನ್ನಿವೇಶ ಇರತಕ್ಕಂಥದ್ದು ಇದೇ ಮೊದಲು ಅಥವಾ ಪ್ರತಿ ವರ್ಷ ಹಿಂಗೆ ಇರುತ್ತೆ ಸರ್? ನಮ್ಮದು 10 ಎಕರೆ ಜಮೀನಿದೆ. ನಾವು ಗದ್ದೆ ಹಚ್ಚಿ ಎಲ್ಲ ಲಾಸ್ ಆಗಿ ಸರ್. ಆಗಲೇ ಅಗ್ರೆ ಒಣಗಿ 15 ದಿನ ಐತೆ. ನಮ್ಗೊಂದು 5 ಎಮ್ಮೆ ಇದೆ ಸರ್. 5 ಎಮ್ಮೆಗೆ ಕುಡಿಯೋಕೆ ನೀರು ಸುತ್ತಿಲ್ಲ. ನಾನು 8 ಎಕರೆ ಗದ್ದೆ ಸಾಗುವಳಿ ಮಾಡೀನಿ. ಇವಾಗ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಕುಡಿಯೋಕೆ ಸುತ್ತ ಎಮ್ಮೆಗಳಿಗೆ ನೀರಿಲ್ಲ, ಕುರಿಗಳಿಗೂ ನೀರಿಲ್ಲ. ಹಾಗಾಗಿ ನಾವು ದನನ ಮಾರಿ
ಪುಡಿ ಅಂಗಡಿಯಾಗ ಅಲ್ಲಿ ಇಲ್ಲಿ ಕಟ್ಟಿಯಬೇಕಾದ ಕನಿಷ್ಠ ನಮಗೆ ಬೆಳೆ ನಾಷ್ಟ ಆಗ್ಬಿಡದ. ಕನಿಷ್ಠ ದನ ಕರ್ಕೊಂಡು ಒಂದು 5 ದಿನ ಎತ್ತಿಸಿದ್ರೆ ಕುಡಿಯೋಕೆ ಬರೋಕೆ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ಆಂಧ್ರದಿಂದ ಕಾಲೇವು ಹಿಂಗೆ ಹೋಗಿದ್ರಿ, ಅದು ಆ ಕಾಲೇವಾಗಲೂ ಇಲ್ಲ ದಾಸಾಪುರದಲ್ಲೇ ಒಂದು ಇದು ಕಾಲೇವು ಇದ್ರಿ, ಆ ಮುಖಾಂತರ ಎತ್ತಿಸಿದ್ರು ನಮಗೆ ಒಂದು 3 ದಿನದಲ್ಲಿ ನೀರು ಮುಟ್ಟಿತ್ತೆ. ಎತ್ತಿಸಿತ್ತ ಅಂತೇಳಿ ಒಂದು 3 ದಿನ ನೀರು ಎತ್ತಿಸಿದ್ರು, ಆದ್ರೆ ಅರ್ಧ ಬಂದು ಅಲ್ಲಿಗೆ ಸ್ಟಾಪ್ ಆದವು. ಅದ್ರಗಳಿಗೇನೆ ನೀರು ಬೇಕಂತ ದಯವಿಟ್ಟು ಕೇಳ್ಕೊಂತೀವಿ, ಎಲ್ಲರಿಗೆ ಹೇಳಂತ ಹೇಳ್ತೀವಿ ಸರ್. ಇದಿಷ್ಟು ಈ ಭಾಗದ ರೈತರ ಶೋಚನೀಯ ಪರಿಸ್ಥಿತಿ. ನಿಜಕ್ಕೂ ಬೇಸರ ಅನಿಸುತ್ತೆ. ಇವರೆಲ್ಲ ಕಷ್ಟಗಳನ್ನು ಕೇಳಿದಾಗ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆಯನ್ನು ಬೆಳೆದಿದ್ದಾರೆ, ಆದರೆ ಭತ್ತದ ಬೆಳೆಗೆ ನೀರಿರಲಿ, ಇಲ್ಲಿ ಕುಡಿಯೋದಕ್ಕೂ ಅಂದರೆ ದನ ಕರುಗಳು ಕುಡಿಯೋದಕ್ಕೂ ಕೂಡ ನೀರಿಲ್ಲ. ಇಷ್ಟಾದರೂ ಈ ಭಾಗದ ಜನಪ್ರತಿನಿಧಿಗಳು ಮೌನವಾಗಿದ್ದಾರೆ. ಇಮಿಡಿಯೇಟ್ ಆಗಿ ಈ ಭಾಗದ ಸಮಸ್ಯೆಯನ್ನು CM ಅವರಿಗೆ ತಿಳಿಸಬೇಕು. ಜೊತೆಗೆ LLC ಕಾಲುವೆ ಮೂಲಕ ವೇದಾವತಿ ನದಿಗೆ ಕನಿಷ್ಠ 5 ದಿನ ನೀರನ್ನು ಹರಿಸಿದರೆ ನಮ್ಮ ಸಮಸ್ಯೆ ಬಗೆಹರುತ್ತೆ. ಅದಕ್ಕೆ ಕೇವಲ 2-3 ದಿನ ಮಾತ್ರ ಅವಕಾಶ ಇದೆ. ಇಲ್ಲದೆ ಹೋದರೆ ಸಂಪೂರ್ಣವಾಗಿ ಭತ್ತದ ಬೆಳೆ ನಾಶವಾಗುತ್ತೆ. ಕುಡಿಯೋದಕ್ಕೆ ನೀರಿನ ಪರಿಸ್ಥಿತಿಯು ಕೂಡ, ನೀರಿನ ಸಮಸ್ಯೆಯು ಕೂಡ ಇನ್ನೂ ಜಾಸ್ತಿ ಉಲ್ಬಣವಾಗುತ್ತೆ ಅಂತ ರೈತರು ಮನವಿಯನ್ನು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.